ದೋಸೆಯನ್ನು ಸಾಮಾನ್ಯವಾಗಿ ತುಂಬ ವಿಧಾನದಲ್ಲಿ ಮಾಡ್ಬೋದು. ನಾನು ಈ ದಿನ ರುಚಿಕರವಾದ ಹಾಗೆ ಪ್ರೋಟೀನ್ ಭರಿತವಾದ ಒಂದು ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ, ಅರ್ಧ ಕಪ್ ಆಗುವಷ್ಟು ರಾಗಿ, ಅರ್ಧ ಕಪ್ ಹೆಸರು ಕಾಳನ್ನು ಕ್ಲೀನಾಗಿ ತೊಳೆದು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಹೆಸರು ಕಾಳು ಮತ್ತು ರಾಗಿಯನ್ನು ಸ್ವಲ್ಪ ಹೆಚ್ಚು ಕಾಲ ನೆನೆಸಿ ಇಡಬೇಕಾಗತ್ತೆ. ಇದಕ್ಕೆ 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅಕ್ಕಿಯ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ನಿಮಗೆ ಇಷ್ಟು ರಾಗಿಯನ್ನು ಹಾಕಲಿಕ್ಕೆ ಇಷ್ಟ ಇಲ್ಲಾಂದರೆ ರಾಗಿಯ ಪ್ರಮಾಣವನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು. ಈಗ ಎಲ್ಲವನ್ನು ರುಬ್ಕೊಳ್ಬೇಕು. ಇಲ್ಲಿ ತೆಂಗಿನಕಾಯಿ ತುರಿನೂ ಕೂಡ ನಾನು ತಗೊಂಡಿರುವಂಥ ತೆಂಗಿನಕಾಯಿ ತುರಿನೂ ಕೂಡ ಅದರೊಟ್ಟಿಗೆ ಹಾಕಿ ರುಬ್ಕೊಳ್ತಿದ್ದೇನೆ. ಹಾಗೆ ಖಾರಕ್ಕೆ 2 ಹಸಿಮೆಣಸು, ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು, ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಮಾಮೂಲಿ ಎಲ್ಲ ದೋಸೆ ಹಿಟ್ಟಿನ ಥರನೇ ರುಬ್ಕೊಳ್ಳೋದು. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ದೋಸೆನ ತಕ್ಷಣಕ್ಕೂ ಕೂಡ ಮಾಡ್ಬೋದು, ಆದರೆ ಹಿಟ್ಟು ಹುಳಿ ಬಂದರೆ ದೋಸೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಗಂಟೆಗಳ ಕಾಲ ಹಿಟ್ಟು ಹುಳಿ ಬರಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಮರುದಿನಕ್ಕೆ ಇದು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು. ಈ ಥರ ಹುಳಿ ಬಂದರೆ ದೋಸೆನೂ ಕೂಡ ಚೆನ್ನಾಗಿರುತ್ತೆ. ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ತುಂಬ ಹಿಟ್ಟು ಹುಳಿ ಬಂದರೆ ನಿಮಗೆ ಇಷ್ಟ ಆಗಲ್ಲ ಅಂದರೆ ಉಪ್ಪನ್ನು ನೀವು ದೋಸೆ ಮಾಡುವಾಗ ಹಾಕ್ಕೊಳ್ಬೋದು. ನಾನಿಲ್ಲಿ ದೋಸೆ ಹೆಂಚನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ. ನೀವು ಸೆಟ್ ದೋಸೆನೂ ಕೂಡ ಮಾಡ್ಕೊಳ್ಬೋದು, ಪೇಪರ್ ದೋಸೆನೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಪೇಪರ್ ದೋಸೆಯನ್ನು ಮಾಡಿ ತೋರಿಸ್ತಿದ್ದೇನೆ. ಮೇಲ್ಗಡೆ ಬೇಕಿದ್ರೆ ತುಪ್ಪ, ಎಣ್ಣೆ, ಬೆಣ್ಣೆ ಏನಾದರೂ ಕೂಡ ಹಾಕ್ಕೊಳ್ಬೋದು. ಒಂದು 2 ನಿಮಿಷಗಳ ಕಾಲ ಮುಚ್ಚಿ ಮಾಮೂಲಿ ಎಲ್ಲ ದೋಸೆ ಮಾಡೋ ಥರನೇ ಇದನ್ನು ಕೂಡ ಮಾಡೋದು. ಬೇಕಿದ್ದರೆ ಈ ದೋಸೆಯ ಮೇಲ್ಗಡೆ ಈರುಳ್ಳಿ ಇಲ್ಲ ತರಕಾರಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಇದ್ದರೆ ಅದು ಕೂಡ ರುಚಿಯಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮತ್ತು ತುಂಬಾ ಹೆಲ್ದಿ ಇದು, ಹೆಸರು ಕಾಳು ರಾಗಿ ಎಲ್ಲ ಹಾಕಿರೋದ್ರಿಂದ. ದೋಸೆ ನೋಡಲಿಕ್ಕೆ ಸ್ವಲ್ಪ ಕಪ್ಪಗಾಗಿದೆ ಅಂತ ಅನಿಸ್ಬೋದು, ಆದರೆ ತುಂಬಾ ಹೆಲ್ದಿ ಇದು. ನಿಮಗೆ ತೆಳುವ ದೋಸೆ ಇಷ್ಟ ಇಲ್ಲ ಅಂದರೆ ಬೇಕಿದ್ದರೆ ಸೆಟ್ ದೋಸೆಯನ್ನು ಕೂಡ ಮಾಡಿ, ಅದು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ. ಖಾರವಾದ ಚಟ್ನಿ ಇಲ್ಲ ಪಲ್ಯ ಯಾವುದ್ರೊಟ್ಟಿಗೆ ಕೂಡ ಸರ್ವ್ ಮಾಡ್ಬೋದು. ನಾನಿಲ್ಲಿ ಪುದೀನ ಚಟ್ನಿಯೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ಚಟ್ನಿ ಪುಡಿ, ಬೆಣ್ಣೆ ಇದರೊಟ್ಟಿಗೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದ ರೆಸಿಪಿ, ಇಂಥದೇ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನ್ನ ಎಲ್ಲ ರೆಸಿಪಿಯನ್ನು ನೋಡಿ ಸ್ನೇಹಿತರೆ. ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.